ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ತುಮಕೂರು ಟು ಕೊರಟಗೆರೆ ಮಧ್ಯದಲ್ಲಿರುವ ಓಬಳಾಪುರ ಟೋಲ್ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ, ವಾಹನಗಳ ತುರ್ತು ಸ್ಥಿತಿ ಸಂದರ್ಭದಲ್ಲಿ ಒಂದು ಕ್ರೇನ್ ವ್ಯವಸ್ಥೆ ಇಲ್ಲ, ಒಂದು ಪಬ್ಲಿಕ್ ಟಾಯ್ಲೆಟ್ ಇಲ್ಲ, ಮತ್ತೆ ಅಲ್ಲಿ ಕೆಲಸ ಮಾಡುವ ಮಹಿಳಾ ಸಿಬ್ಬಂದಿಗಳಿಗೆ ಸುರಕ್ಷತಾ ಕೊಠಡಿ ಹಾಗೂ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಟೋಲ್ ಮ್ಯಾನೇಜರ್ ಹತ್ರ ಮಾತನಾಡಕ್ಕೆ ಹೋದ್ರೆ ನಮ್ಗೆ 7 ತಿಂಗಳುಗಳ ಟೆಂಡರ್ ಆಗಿದೆ, ಇನ್ನು ಇವಾಗಲೇ ಸದ್ಯಕ್ಕಾಗಲ್ಲ, ಮಾಡಿಸ್ತೀವಿ ಅನ್ನೋ ಒಂದು ಬೇಜವಾಬ್ದಾರಿತನದಿಂದ ಮಾತಾಡ್ತಾ ಇದ್ದಾರೆ. ಮತ್ತೆ ಇಂಥ ಸಂಘಟನೆಗಳು ತುಂಬಾ ಜನ ಬರ್ತಾರೆ, ನಾವು ಅದಕ್ಕೆಲ್ಲ ತಲೆ ಕೆಡ್ಸಕ್ಕಾಗಲ್ಲ. ಒಂದು ಏಕಂದಲ್ಲಿ ಉತ್ತರವನ್ನ ನೀಡಿರ್ತಾರೆ. ಹಾಗೂ ಕೊರಟಗೆರೆ ಟು ಮಧುಗಿರಿ ರಸ್ತೆಯಲ್ಲಿರುವ ತುಂಬಾಡಿ ಟೋಲ್ ಅವಧಿ 2 ತಿಂಗಳ ಹಿಂದೆ ಮುಗ್ದಿದೆ. ಅದು ಇವಾಗಲೂ ಸಹ ಕಲೆಕ್ಷನ್ ಇದ್ದಾರೆ. ಅಲ್ಲಿ ಸಹ ಯಾವುದೇ ತರಹದ ಆಂಬ್ಯುಲೆನ್ಸ್ ವ್ಯವಸ್ಥೆ, ಕ್ರೇನ್ ವ್ಯವಸ್ಥೆ ಮತ್ತು ಫಸ್ಟ್ ಏಡ್ ಬಾಕ್ಸ್ ವ್ಯವಸ್ಥೆ ಇಲ್ಲ. ಮತ್ತೆ ತುಂಬಾಡಿ ಟೋಲ್ಗಳು ಮತ್ತೆ ಓಬಳಾಪುರದವರೆಗೂ 20 ಕಿಲೋಮೀಟರ್ ಡಿಸ್ಟೆನ್ಸ್ ವರೆಗೂ ಯಾರು ಮ್ಯಾನೇಜರ್ ಸಹ ಇರಲಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೂ ಇದನ್ನ ಯಾರು ಕೇಳಲು ಪರಿಸ್ಥಿತಿ ಇಲ್ಲೂ ಇಲ್ಲ. ಅಲ್ಲಿ ತುಂಬಾಡಿ ಟೋಲ್ 2 ತಿಂಗಳ ಮುಂಚೆ ಅದರ ವಾಯ್ದೆ ಮುಕ್ತಾಯಗೊಂಡಿದೆ, ಕಲೆಕ್ಷನ್ ಮಾಡ್ತಿದ್ದಾರೆ. ನಾವು ಹೋಗಿ ಕೇಳಿದ್ರೆ ಯಾವುದೇ ರೀತಿಯ ಸರಿಯಾದ ಮಾಹಿತಿ ನೀಡ್ತಿಲ್ಲ. ಇದರ ವಿರುದ್ಧ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ಘಟಕದಿಂದ ತುಮಕೂರು ಜಿಲ್ಲಾಧ್ಯಕ್ಷರಾದ ಉಮೇಶ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಪವಿತ್ರ, ಜಿಲ್ಲಾ ಉಪಾಧ್ಯಕ್ಷರು ಜಯರಾಮ್, ತುಮಕೂರು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಭಾಗ್ಯಮ್ಮ, ಶಿರಾ ತಾಲೂಕು ಅಧ್ಯಕ್ಷರಾದ ಪ್ರದೀಪ್, ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಮಲ್ಲೇಶಣ್ಣ ಹಾಗೂ ಜಿಲ್ಲಾ ಪದಾಧಿಕಾರಿಯಾದ ಮಾರುತಿ ಅವರೊಂದಿಗೆ ಸ್ಥಳೀಯ ನಾಗರಿಕರು ಹಾಗೂ ಸಂಘಟನೆಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಇದು ಓಬಳಾಪುರ ಟೋಲಲ್ಲಿ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಮತ್ತು ಲೇಡೀಸು ಕೆಲಸ ಮಾಡ್ತಾರೆ ಇಲ್ಲಿ ಬೂತಲ್ಲಿ, ಅವ್ರಿಗೂ ಯಾವುದೇ ವ್ಯವಸ್ಥೆ ಇಲ್ಲ. ಕೇಳಕ್ಕೆ ಹೋದರೆ 121 ಫೋನ್ ಮಾಡ್ತೀವಿ, ಆಂಬುಲೆನ್ಸ್ ಬಂದಾಗ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮ್ಯಾನೇಜರ್ ಮಾತಾಡ್ತಾ ಇದ್ದಾರೆ. ಬಡವ್ರು ದುಡ್ಡಿಂದು ಒಂದು NHಕ್ಕಿಂತ ಜಾಸ್ತಿ ಗಾಡಿಗಳು ವೆಹಿಕಲ್ ಓಡಾಡ್ತವೆ ಇಲ್ಲಿ. ಆದರೆ ಯಾವುದೇ ಥರದ ಸ್ಪೆಷಲಿಟಿ ಇಲ್ಲ ಇಲ್ಲಿ. ನಮಗಿಲ್ಲ, ಸರ್ಕಾರಕ್ಕೆ ಬರಬೇಕು, ಅದು ಅವ್ರು ಬರಬೇಕು, ಇವ್ರು ಬೇಕು, ಯಾರು ಟೋಲ್ ಕಟ್ಟಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಟೋಲಲ್ಲಿ ತೋರ್ಸೋಣ, ಟೋಲು ಅಲ್ಲಿ ಬಂದು ಅಣ್ಣ ಬನ್ನಿ ತಡಿ, ಅವ್ರಿಗೆ ಪೇಮೆಂಟ್ ಸರಿಯಾಗೆಲ್ಲ ಕೊಡ್ತಾರೆ. ನಿಮ್ಗೆ ಪೇಮೆಂಟ್ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಇದೆಯಾ? ಕೊಡುತ್ತಾ ಟಾಯ್ಲೆಟ್ ಆಗಿ ತೋರಿಸೋಣ. ಒಂದು NH ಹೈವೇಕ್ಕಿಂತ ಗಾಡಿ ವೆಹಿಕಲ್ ಜಾಸ್ತಿ ಓಡಾಡ್ತವೆ. ತುಮಕೂರು ಟು ಕೊರಟಗೆರೆ ಸೆಂಟರ್ ಇರೋಂಥ ಒಂದು ಹೈವೇ ಇದು. ಲೇಡೀಸ್ ಎಲ್ಲ ಬೂತ್ ಇದ್ದರೆ ತುಂಬಾಡಿ ಟೋಲು ಕೊರಟಗೆರೆ ಮಧುಗಿರಿ ಹೈವೇ ಇದು ಯಾವುದೇ ಥರದ ಸ್ಪೆಷಲಿಟಿ ಇಲ್ಲ, ಒಂದು ಆಂಬುಲೆನ್ಸ್ ಇಲ್ಲ, ಮತ್ತು ಒಂದು ಟೂಯಿಂಗ್ ಇಲ್ಲ, ಒಂದು ಲೇಡೀಸ್ಗೆ ವಾಶ್ರೂಮ್ ಇಲ್ಲ, ಪಬ್ಲಿಕ್ಗೆ ವಾಶ್ರೂಮ್ ಇಲ್ಲ, ಮತ್ತು ಆಫೀಸ್ ಓಪನ್ ಇರಲ್ಲ. ಯಾರೋ ಮ್ಯಾನೇಜರು, ಅವ್ರ ಹೆಸರು ತಿಮ್ಮೇಗೌಡ ಅಂತ ಹೇಳ್ಬಿಟ್ಟಂತೆ, ಅವ್ರನ್ನ ಕೇಳಿದರೆ ಬೇರೆ ಮ್ಯಾನೇಜರು ಇದ್ದಾರೆ, ವೆಯ್ಟ್ ಮಾಡಿ 4 ಗಂಟೆ ತನಕ ಅಂತ ಹೇಳ್ಬಿಟ್ಟು ಅಂತಾರೆ. ಮತ್ತು ಇಲ್ಲೊಬ್ಬ ಉಸ್ತುವಾರಿ ಇದ್ದಾನೆ, ಅವರು ನೀವು ಯಾರು ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ಸಹ ಮಾತಾಡ್ತಾ ಇದ್ದಾರೆ. ಯಾವುದೇ ಥರದ ಫೆಸಿಲಿಟಿ ಇಲ್ಲ, ಯಾರು ಸತ್ರೇನೂ ಸಮೇತ ಒಂದು ಫಸ್ಟ್ ಏಡ್ ಬಾಕ್ಸ್ ಇಲ್ಲ, ಏನಿಲ್ಲ. ಮ್ಯಾನೇಜರ್ ಆಫೀಸಲ್ಲಿ ಇರಲ್ಲ, ಅವ್ರ ಮ್ಯಾನೇಜರ್ ಅಂತ ಬರ್ತಾರೆ, ಅವರು ಬೀಗನೂ ತೆಗ್ದಿಲ್ಲ, ಏನೂ ಇಲ್ಲ. ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ನಮ್ಮ 4 ಗಂಟೆ ತನಕ ಕಾಯ್ದು ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತುಂಬ ಮತ್ತು ಈ ಟೋಲು 2 ತಿಂಗಳು ಮುಂಚೆಯಲ್ಲಿ ಟೆಂಡರ್ ಕ್ಲೋಸ್ ಆಗಿದೆ. ಮತ್ತು ಬಂದು ಕೇಳಕ್ಕೆ ಬಂದರೆ ಶಿಫ್ಟಿಂಗ್ ಆಗುತ್ತೆ, ಬೇರೆ ಕಡೆ ಶಿಫ್ಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದ್ದಾರೆ. ಮತ್ತು ಕಲೆಕ್ಷನ್ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ, ಇವರು ಕಲೆಕ್ಷನ್ ಮಾಡ್ತಾನೆ ಇದ್ದಾರೆ. ನೋಡಿ, ಒಂದು NH ಹೈವೇಕ್ಕಿಂತ ಗಾಡಿಗಳು ಜಾಸ್ತಿನೇ ಓಡಾಡ್ತವೆ. ನೋಡ್ಬೋದು ಆಫೀಸಲ್ಲಿ ಅಲ್ಲಿ ಯಾರೂ ಇಲ್ಲ, ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ನಮಸ್ತೆ ಸರ್, ಸುನಿಲ್ ಅಂತ ಹೇಳಿ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಓಕೆ, ಥ್ಯಾಂಕ್ ಯು. ಹೇಳಿ, ನೀವು ಹೇಳ್ಬೇಕು, ಏನೇನು ಅನುಕೂಲಕ್ಕೆ ತಕ್ಕಂತೆ ಟೋಲ್ ಮಾಡಿದಿರಲ್ಲಿ? ಇಲ್ಲ ಸರ್, ಅನುಕೂಲ ಅಲ್ಲ. ಇದಾದ 7 ವರ್ಷದಿಂದ ಟೋಲ್ ನಡೀತಾ ಇದೆ ಸರ್. ಹೌದು. ಏನ್ SH ಅಲ್ಲಿ ಏನಿತ್ತಲ್ಲ ಮೊದ್ಲಿಂದ, ನಮ್ಗೆ ಇದು ಯಾವ್ದು ಇದ್ರ ರೋಡ್ ಬರಲ್ಲ ಸರ್, ಯಾವ್ದು ಆಂಬುಲೆನ್ಸ್ ಐತಲ್ಲ, SH ಅಲ್ಲಿ ಈ ಆಂಬುಲೆನ್ಸ್ ಕ್ರೈನು ಸಪ್ರೇಟ್ ಟೆಂಡರ್ ಕೊಟ್ಟಿರ್ತಾರೆ ಸರ್. ಇಲ್ಲೊಂದೇ ಅಲ್ಲ, ಇಡೀ SH ಟೋಲ್ಗಳು ಏನೋ ನೋಡ್ರಿ ನಮ್ಮವು ಆಲ್ಮೋಸ್ಟ್ ಅಲ್ಲೆಲ್ಲ ಅಷ್ಟೇನೆ, ಒಬ್ರಿಗೆ ಟೆಂಡರ್ ಕೊಟ್ಟಿರ್ತಾರೆ ಸರ್. ಇದು ನ್ಯಾಷನಲ್ ಟೋಲಾ ಇಲ್ಲ ಸ್ಟೇಟ್ ಟೋಲಾ? ಇದು ಇಲ್ಲ ಸರ್, ಇದು ನ್ಯಾಷನಲ್ ಅಲ್ಲ, ಇದು ರಾಜ್ಯ ಸರ್ಕಾರ. ಓಕೆ. NH ನ್ಯಾಷನಲ್ ಹಂಗಾಗ್ಬಿಟ್ಟು ಅವಾದ್ರೆ NH ಅಂದ್ರೆ ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇ SH ಸರ್, ನಮ್ಮ SH NH ಗೆ ಆಂಬುಲೆನ್ಸ್ಗಳು ಅವೆಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ ಸರ್. ಕ್ರೈನ್ ಎಲ್ಲ NH ಗೆ
ಎಸ್ಟೇಟ್ ಇಲ್ಲ ಸರ್. ಯಾರೋ ಏನಾದ್ರು ಅಲ್ಲಿ ತುರ್ತು ಸಂದರ್ಭ ಬಂತಪ್ಪ ಹೈವೇಗೆ ಸಂಬಂಧಪಟ್ಟಂತೆ ತಾವು ಟೋಲ್ನ ಕಲೆಕ್ಟ್ ಮಾಡ್ತೀರಿ. ಇಲ್ಲ ಅಲ್ಲ ಸರ್, ಟೋಲ್ ಕಲೆಕ್ಟ್ ಮಾಡ್ತೀರಿ, ತಮ್ಮೊಂದು ಇದಿರುತ್ತಲ್ವಾ, ಹ್ಮ್. ಆದೇಶ ಇರುತ್ತೆ ತಾನೆ ಟೋಲ್ಗೆ ಸಂಬಂಧಪಟ್ಟಂತೆ. ಈಗ ಇವರು ಮೇಂಟೆನೆನ್ಸ್ ಐತೆ ಸರ್, ಕೇಶಿಪ್ನವ್ರು ಹಾ ಇಮಿಡಿಯೇಟ್ಲಿ ಬರ್ತಾರೆ. ಗಾಡಿಗಳು ಏನಾರ ಪ್ರಾಬ್ಲಮ್ ಆದ್ರೆ ಅವ್ರು ಬಂದು ಹಾಕಿ ಇದು ಮಾಡ್ತಾರೆ. ಹಾ ನಮ್ಮಲ್ಲಿ ಎಮರ್ಜೆನ್ಸಿ ಯಾರು 112 ಇಲ್ಲಿ ಮಾಡ್ತೀವಿ. ಹ್ಮ್ ಯಾರು ಇವ್ರಿಗೆ ಏನಾರ ಆಂಬುಲೆನ್ಸ್ಗಳು ಇದು ಮಾಡ್ತೀವಿ. ಇಲ್ಲ ಟ್ರೂ ಗಾಡಿಗಳು ಯಾವನ ಆಕ್ಸಿಡೆಂಟ್ ರೋಡ್ ನಮ್ಮ ಲಿಮಿಟ್ಸ್ ಅಲ್ಲಿ ಯಾವ ಹತ್ರ ಇದೆ ಅವಕ್ಕೆ ಸಪ್ರೇಟ್ ಗಾಡಿ ಹೋಗಲ್ಲ ಸರ್. ಯಾವ ಇಲ್ಲಿ ಲೋಕಲ್ 10 ಕಿಲೋಮೀಟರ್ ಸರ್ ತುಮಕೂರು, ಕೊರಟಗೆರೆ 10, ತುಮಕೂರು 10. ಹ್ಮ್ ಹಂಗಾಗಿ ಈಗ ಅಲ್ಲಿ 8 ತಿಂಗಳಿಂದ ಆಯ್ತು ಸರ್. ನಮ್ಮ ರೋಡಲ್ಲಿ ಯಾವುದು ಆ ಥರ ಯಾವ ಆಗಿಲ್ಲ. ನಮ್ಮ ಹೊಸ ಟೆಂಡರು ಆದಲ್ಲಿಂದ ಆಗ್ಬಾರ್ದು ಅಂತಾನೆ ನಾವು ಹೇಳ್ತಾ ಇರೋದು. ಈಗ ಎಲ್ಲಾ ರಸ್ತೆಗಳಲ್ಲೂ ತುರ್ತು ಸಂದರ್ಭ ಬರ್ತಾ ಇದೆ, ಬಂದಿದೆ ಆಲ್ರೆಡಿ ಎಲ್ಲಾ ಕಡೆನೂ ಬಂದಿದೆ. ಯಾಕೆಂದ್ರೆ ಹೇಳಿ ಕೇಳಿ ಆಗಲ್ಲ ಆಕ್ಸಿಡೆಂಟ್ಗಳು, ಹೌದಲ್ವಾ? ಆಕಸ್ಮಿಕ ಯಾವ್ದಾದ್ರು ಒಂದು ಸಂಬಂಧಪಟ್ಟಂತೆ ಏನಾದ್ರು ಆಯ್ತು ಅಂತಂದ್ರೆ ಯಾರು ಹೊಣೆ ಅದಕ್ಕೆ? ಮೊನ್ನೆ ಇವರು KRDC ಅವ್ರು ಬಂದಿದ್ರು ಸರ್. KRDC ಅವ್ರಿಗೆಲ್ಲ ನಾನು ರೆಫರ್ ಮಾಡಿ ಲೆಟರ್ ಕೊಟ್ಟಿದ್ದೀನಿ. ಸಪ್ರೇಟ್ ಏನೇನು ಇರ್ಬೇಕಿಲ್ಲ ಎಕ್ಸ್ಟ್ರಾ. ಇದು ಬಿಲ್ಡಿಂಗ್ ಗೌರ್ಮೆಂಟ್ ಬಿಲ್ಡಿಂಗ್ ಸರ್, ಬಟ್ ಓನ್ ಆಗಿ ಕಟ್ಕೊಂಡಿರೋದು ಇದು. ಯಾವ್ದು ಗೌರ್ಮೆಂಟ್ ಬಿಲ್ಡ್ ಇರ್ಬೇಕು ಅಂತ ಇರೋದು. ನಮ್ಮ KRDC ಅವ್ರದಲ್ಲ ಬಿಲ್ಡಿಂಗ್ಗಳು, ಇವೆಲ್ಲ ಓನ್ ಬಿಲ್ಡಿಂಗ್ಗಳು. ಅಂದ್ರೆ ಸ್ವಂತ ಟೆಂಡರ್ ಆಗಿರ್ತಾರಲ್ಲ ಅವ್ರು ಸ್ವಂತ ಕಟ್ಕೊಂಡಿರೋದು. ನಮಗೆ ಹೊಸ ಬಿಲ್ಡಿಂಗ್ಗಳಿಲ್ಲ, ಹೈಟೆಕ್ ಬಾತ್ರೂಮ್ಗಳು ಏನೇನ್ ಬೇಕು ಅಂತ ಹೇಳಿ ಮೊನ್ನೆ ಎಲ್ಲ ಲೀಸ್ಟ್ ಕೇಳಿದ್ರು, ಹೋಗಿ ಆಫೀಸಲ್ಲಿ ಕೊಟ್ಟು ಬಂದಿದ್ದೀನಿ. ಇಲ್ಲೇ ಅಲ್ಲ, ಇದು SH ಟೋಲ್ಗಳಿಗೆಲ್ಲ ವ್ಯವಸ್ಥೆನೇ ಅದೇ, ಇದು ಒಂದೇ ತಾವಲ್ಲ. ಏನ್ ಹೇಳಿದ್ರು ಅಲ್ಲಿ ಟೋಲು ಸಂಬಂಧಪಟ್ಟಂತೆ? ಅಲ್ಲ ಕೊಟ್ಟು ಬಂದೈತೆ ಸರ್. ಕೊಟ್ಟು ಮನವಿ ಕೊಟ್ಟು ಬಂದಿದ್ದೀರಾ? ಅಣ್ಣ ಟೋಲ್ ಹತ್ರ ಇದೀನಿ ಬರೋಣ, ಬಾ ಟೋಲ್ ಹತ್ರ ಇದೀನಿ ಬಾ. ಈಗ ಮನವಿ ಕೊಟ್ಟು ಬಂದಿದ್ದೀರಾ ತಾವು? ಟೋಲ್ ಹತ್ರ ಸರ್ ಮನವಿ ಕೊಟ್ಟು ಬಂದಿದ್ದೀರಾ ತಾವು? ಅಲ್ಲ ಸರ್, ಅವರೇ ಬಂದಿರ್ತಾರೆ ಆಫೀಸರ್ಸ್ಗಳೆಲ್ಲ, ಏನೇನಿಲ್ಲ ಅಂತ ಹೇಳಿ ಎಲ್ಲ ಬಂದು ಎಲ್ಲ ಇದು ಮಾಡ್ಕೊಂಡು ಹೋಗಿ ಇನ್ಸ್ಟ್ರಕ್ಷನ್ ಬರ್ತಿರ್ತಾರಲ್ಲ, ಬಂದಾಗ ಇದು ಮಾಡ್ಕೊಂಡು ಹೋಗಿದೆ. ಓಕೆ, ಇದು ವರದಿನ ನೀವು ಕೊಡ್ತಾ ಇರ್ತಕ್ಕಂಥ ವರದಿ ಕಾಲ್ ರೆಕಾರ್ಡ್ ಆಗಿದೆ. ಮಾಧ್ಯಮಕ್ಕೆ ಹಾಕ್ಬೋದಾ ಇದನ್ನ? ಏನಕ್ಕೆ ಆಗ್ತದೆ ಸರ್? ಅಲ್ಲ ರೀ, ಮತ್ತೆ ಸಾರ್ವಜನಿಕರಿಗೆಗೋಸ್ಕರ ನೀವು ಮಾಡಿರ್ತಕ್ಕಂಥದ್ದು. ಅವ್ರ ಹಣ ತಗೋತೀರಾ, ಟೋಲ್ ಕಟ್ಟಿಸ್ಕೊತೀರಾ, ಟೋಲ್ ನಲ್ಲಿ ವ್ಯವಸ್ಥೆನೇ ಇಲ್ಲ ಅಂತಂದ್ರೆ ಏನಣ್ಣಜಿ? ತಮ್ಮ ಹೆಸರು ಏನಣ್ಣಜಿ? ಸರ್ ನನ್ನ ಹೆಸರು ಸಿದ್ಧಗಂಗಯ್ಯ ಅಂತ ಹೇಳಿ. ಸಿದ್ದಣ್ಣ ಅವ್ರೆ, ಇವಾಗ ನಾವು ಕೇಳೋದು ಇಷ್ಟೇನೆ. ಟೋಲ್ ನಲ್ಲಿ ಎಮರ್ಜೆನ್ಸಿ ಏನೋ ಒಂದು ಆಯ್ತು, ಇಮಿಡಿಯೇಟ್ ಆಗಿ 10 ಕಿಲೋಮೀಟರ್ ಅಲ್ಲಿಂದ ತುಮಕೂರಿಂದ ಆಗಿರ್ಬೋದು, ಕೊರಟಗೆರೆ ಆಗಿ ಅಲ್ಲಿಂದ ಗಾಡಿ ಬರೋವರೆಗೂ ಏನಾರು ಅವ್ರ ಪ್ರಾಣಕ್ಕೆ ಹಾನಿ ಆಗ್ತಕ್ಕಂಥ ಸಂದರ್ಭ ಬಂದ್ರೆ ಅದಕ್ಕೆ ಹೊಣೆ ಯಾರು ತಗೋತಾರೆ? ಜವಾಬ್ದಾರಿ ಯಾರು ತಗೋತಾರೆ? SH ಅವ್ರು ತಗೋತಾರ? ಟೆಂಡರ್ ಕರೆದವ್ರೆ ಸರ್, ಅವರೇ ಕೇಶಿಪ್ನಲ್ಲಿ ಅವರೇ ಮೇಂಟೆನೆನ್ಸ್ ಸರ್. ಅಲ್ವಾ? ಈಗ ರೋಡಲ್ಲಿ ಶುಗರ್ ಪೇಷಂಟ್ಗಳು ಓಡಾಡ್ತಿರ್ತಾರೆ. ಈಗ ಎದುರುಗಡೆ ಬನ್ನಿ ಸರ್, ರೆಕಾರ್ಡಿಂಗ್ ಮಾಡ್ಕೊಂಡು ಇದು ಮಾಡೋದು ಮೀಡಿಯಾ ಆಗೋದು ಏನು ಮಾಡೋದು? ರೆಕಾರ್ಡಿಂಗ್ ಮಾಡೋದು. ಹಲೋ ಅಣ್ಣ ಫೋನ್ ಕೊಟ್ಟು ಹೋದವರು ಅಲ್ಲಿ ವಿಡಿಯೋ ಎಲ್ಲ ತಗೊಳ್ಳಿ, ಅದರದ್ದು ವಿಡಿಯೋ ಎಲ್ಲ ತಗೊಳ್ಳಿ, ಮಾಹಿತಿ ಇದು ಮಾಡೋಣ ತಗೊಳ್ಳಿ. ವ್ಯವಸ್ಥೆ ಇಲ್ಲ, ಲೇಡೀಸ್ ಸಪ್ರೇಟ್ ಇಲ್ಲ, ಜೆಂಟ್ಸಿಗೆ ಸಪ್ರೇಟ್ ಇಲ್ಲ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಯಾರಿಗಾನ ಹೆಚ್ಚು ಕಮ್ಮಿ ಆಯ್ತು ಟೋಲ್ ಕೊಟ್ಟು ಹೋಗ್ತಾ ಇರ್ತಾರೆ. ಅವರು ಒಂಟು ಫೋನ್ ಮಾಡಿ ಬರತ್ತಕ್ಕ ಇವ್ರು ಏನ್ ಮಾಡ್ತಿರ್ತಾರಣ್ಣ? ಈಗ ಒಂದ್ ಕೆಲಸ ಮಾಡಿ, ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿ, ಅದನ್ನೆಲ್ಲದನ್ನು ನಮ್ಮ ಇದರಲ್ಲಿ ಕಳ್ಸ್ಕೋಣ, ಮಾಧ್ಯಮದಲ್ಲಿ ಹಾಕೋಣ. ಕೇಳೋಣ, ನ್ಯಾಯ ಕೇಳೋಣ. ಇವ್ರು ಸುಮ್ಮನೆ ಅಲ್ಲಿ ಟೋಲು ಎಲ್ಲ ವ್ಯವಸ್ಥೆ ಇದ್ರು ಇವ್ರು ಏನು ಮಾಡ್ಸೋದಕ್ಕೆ ರೆಡಿ ಇರಲ್ಲ. ಟೆಂಡರ್ ಅಮೌಂಟ್ ಎಲ್ಲ ತಗೊಂಡು ನುಂಗಿ ನೀರು ಕುಡಿಯೋಂಥವ್ರು ಇವರೆಲ್ಲ. ಟೋಲು ಅಂತ ಹೇಳ್ಕೊಂಡು ಯಾವ್ದು ನಮ್ ಗಾಡಿ ಬಿಟ್ಟಲ್ಲ, ನಾ ಸುಮ್ನೆ ಅವ್ರು ಫೋನ್ ಮಾಡಿ ಬಿಟ್ಟು ಕಳಿಸ್ತೀವಿ ಅಂತ ಹೇಳ್ತಾರೆ. ವಿಡಿಯೋ ನಾನು ಹಾಕಿದ್ವಿ ಅಣ್ಣ. ಲೇಡೀಸ್ ಇಲ್ಲ, ಲೇಡೀಸ್ ವರ್ಕ್ ಮಾಡ್ತಾರೆ ಗೊತ್ತಲ್ಲಿ. ಲೇಡೀಸ್ ಸಪ್ರೇಟ್ ವಾಶ್ರೂಮ್ ಇಲ್ಲ, ಇವ್ರಿಗೆ ವಾಶ್ರೂಮ್ ಇಲ್ಲ. ಕೆಲಸ ಮಾಡೋ ಸೂಪರ್ವೈಸರ್ಗಳಿಗಾಗ್ಲಿ ಅವ್ರಿಗೆಲ್ಲ ಸರಿಯಾಗಿ ಸಂಬಳ ಕೊಡ್ತಾರೆ, ಕೇಳಿ ನೋಡಿ ಒಂದ್ಸಲ. ಅದನ್ನು ವಿಡಿಯೋ ಮಾಡ್ಕೊಳ್ಳಿ. ತಿಂಗ್ಳು ಕರೆಕ್ಟಾಗಿ ಸಂಬಳ ಬರ್ತಾ ಇದೆಯಾ ನಿಮ್ಗೆ ಅಂತ ಹೇಳಿ ಅದನ್ನು ತಗೊಳ್ಳಿ, ವರದಿ ತಗೊಳ್ಳಿ. ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅಂತ ಅಂದ್ಬಿಟ್ಟು, ಸ್ಟೇಟ್ ಹೈವೇ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡ್ತಾರೆ. ಯಾವ ಟೆಂಡರ್ ನಲ್ಲಿ ಬರುತ್ತೆ, ಏನ್ ಬರುತ್ತೆ ಅಂತ ಕೇಳಿದ್ರೆ ಮಾಡಿ ಪೊಲೀಸ್ನವ್ರು ಬರತ್ತಕ್ಕ ಇವ್ರು ಟೋಲ ದುಡ್ಡೇ ಕಟ್ಕೊಬೇಕು. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಬಂದು ಇವ್ರು ಬಂದು ಪೊಲೀಸ್ನವ್ರಿಗೆ ಫೋನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಇವ್ರು ಏನೇನೋ ಸ್ವಲ್ಪ ಡೆತ್ ಆಗಿರ್ತಾರೆ, ಆಕ್ಸಿಡೆಂಟ್ ಆಗಿದ್ರೆ ಇವ್ರಿಗೆ. ಹೌದು, ಅವ್ರು ಇವ್ರು ಬರತ್ತಲ್ಲ ಟೋಲಲ್ಲಿ ಒಂದು ವ್ಯವಸ್ಥೆ. ಈಗ ಆ ಕಡೆ 10 ಕಿಲೋಮೀಟರ್ ಈ ಕಡೆ 10 ಕಿಲೋಮೀಟರ್ ಐತೆ ಅಂತ ಹೇಳ್ತಾರಲ್ಲ ಇವರು. ಮನ ಮರ್ಯಾದಿಲ್ಲ ಅವ್ರಿಗೆ. 10 ಕಿಲೋಮೀಟರ್ ಬರೋ ತನಕ ಗಾಡಿಗಳು ಕಾಯ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಈಗ ಆಯ್ತು, ಅವ್ರು ಮಾತಾಡಿದಾರಲ್ವಾ ಸಿದ್ದಯ್ಯ ಅವರು, ಅದು ರೆಕಾರ್ಡಿಂಗ್ ತಗೊಂಡಿದ್ದೀನಿ. ವರದಿ ಮಾಡ್ಬೇಕಂದ್ರೆ ವರದಿ ಮಾಡ್ಬಿಡೋಣ ತಗೊಳ್ಳಿ. ಸರಿ ಓಕೆ ಅಣ್ಣ, ಆಯ್ತು.